ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. A14 ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಅಂಗೀಕಾರವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. A14 ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಅಂಗೀಕಾರವಾಗಿರುವುದು. ನಿಬಂಧನೆ ಹೇರಿ ಅನುಮತಿಯನ್ನ ಕೊಟ್ಟಿದೆ ಕೋರ್ಟ್. ಗೊತ್ತಿರುವ ಎಲ್ಲಾ ಸತ್ಯವನ್ನ ಕೋರ್ಟ್ ಮುಂದೆ ಹೇಳಬೇಕು. ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದ್ದಾಗಿದೆ 59ನೇ CCH ಕೋರ್ಟ್. ದರ್ಶನ್ಗೆ ನಿನ್ನೆಯವರೆಗೂ ಕೂಡ ಢವ ಶುರುವಾಗಿತ್ತು. ವಿಚಾರಣೆ ಮುಗಿವರೆಗೂ ಪ್ರದೋಷ್ಗೆ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಲಾಗಿದೆ. ಕೆಲ ನಿಬಂಧನೆಯನ್ನ ಹೇರಿ ಸದ್ಯ ಅನುಮತಿಯನ್ನ ಕೋರ್ಟ್ ಕೊಟ್ಟಿರೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನ ಪ್ರದೋಷ್ ಸೇರಿದಂತೆ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿ ಜೈಲು ಕಂಬಿಯನ್ನ ಎಣಿಸ್ತಾ ಇದ್ರು. ಹಾಗೋ ಹೀಗೋ ಜಾಮೀನನ್ನ ಪಡ್ಕೊಂಡು ವಾಪಸ್ ಬರಬೇಕು ಅಂತ ಬಹಳಷ್ಟು ಸರ್ಕಸ್ ಮಾಡಿದ್ರು ಕೂಡ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಬಂದ ನಂತರದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಮಹತ್ವದ ಹೆಜ್ಜೆಯನ್ನ ಇಡ್ತು. ದರ್ಶನ್ಗೆ ಮತ್ತೆ ಜೈಲೇ ಗತಿಯಾಯಿತು. ಅದರ ಮಧ್ಯದಲ್ಲಿ ಸಾಕಷ್ಟು ಪ್ರಯತ್ನಗಳಾಯಿತು ಜಾಮೀನಿನ ಮೂಲಕ ಹೊರಗಡೆ ತರಬೇಕು ಅಂತ. ಎಷ್ಟೆಷ್ಟೋ ಪ್ರಯತ್ನಗಳ ಮಧ್ಯೆ A14 ಆರೋಪಿ ಪ್ರದೋಷ್ ಅವರ ಜೊತೆಯೇ ಇದ್ದುಕೊಂಡು ಅವರ ಸ್ನೇಹಿತರಂತೆಯೇ ಇದ್ರು. ಯಾವತ್ತೂ ಕೂಡ ಊಹೆನೂ ಮಾಡಿರಲಿಲ್ಲ ಮಾಫಿ ಸಾಕ್ಷಿ ಆಗ್ತಾರೆ ಅಂತ. ಕಳೆದ 1 ತಿಂಗಳಿನಿಂದಲೂ ಕೂಡ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದಾಗಿ ಹೇಳ್ತಾ ಇದ್ರು. ಇದು ದರ್ಶನ್ಗೆ ಬಹಳಷ್ಟು ತಲೆನೋವಾಗಿ, ಜೊತೆಗೆ ದರ್ಶನ್ ಅವರ ಪರ ವಕೀಲ ಕೂಡ ಅದನ್ನ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದಾಗಿ ಕೂಡ ವಾದ ಮಾಡಿದ್ರು. ಅದೆಲ್ಲದನ್ನ ಮೀರಿ ಸದ್ಯ ಈಗ ದರ್ಶನ್ಗೆ ಸಂಕಷ್ಟ ಎದುರಾಗಿರೋದು, ಜೊತೆಗೆ ವಿಚಾರಣೆಗೂ ಕೂಡ ನೇರವಾಗಿ ಹಾಜರಾಗುವಂತಿಲ್ಲ ಅನ್ನೋದು ಕೂಡ ದೊಡ್ಡ ತಲೆನೋವಾಗಿತ್ತು. ಈಗ ವಿಚಾರಣೆ ಮುಗಿಯುವವರೆಗೂ ಪ್ರದೋಷ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಆರೋಪಿಗೆ ಗೊತ್ತಿರುವ ಎಲ್ಲಾ ಮಾಹಿತಿಯನ್ನ ನ್ಯಾಯಾಲಯದಲ್ಲಿ ಹೇಳಬೇಕು. ಏನಾದ್ರೂ ಸುಳ್ಳುಗಿಳ್ಳು ಹೇಳಿಬಿಟ್ರೆ ಪ್ರಾಸಿಕ್ಯೂಷನ್ ಎದುರಿಸಬೇಕಾಗತ್ತೆ. ವಿಚಾರಣೆ ಮುಗಿಯುವವರೆಗೂ ಪ್ರದೋಷ್ಗೆ ನ್ಯಾಯಾಂಗ ಬಂಧನ. ಮಾಫಿ ಸಾಕ್ಷಿ ಪ್ರದೋಷ್ಗೆ ನ್ಯಾಯಾಲಯ ಷರತ್ತನ್ನ ವಿಧಿಸಿದೆ. ರೂಲ್ಸ್ ಕಂಡೀಷನ್ಸ್ ಅಂದ್ರೆ ಈ ಹಿಂದೆ ಕೂಡ ಪ್ರದೋಷ್ ನಾನು ದರ್ಶನ್ ಇರುವ ಬ್ಯಾರಕ್ನಲ್ಲಿ ಅಥವಾ ಅವರಿರೋ ಕೊಠಡಿಯಲ್ಲಿ ನಾನು ಇರೋದಕ್ಕಾಗೋದಿಲ್ಲ, ನನಗೆ ಪ್ರತ್ಯೇಕವಾದ ಕೊಠಡಿಯನ್ನ ಕೊಡಬೇಕು ಅನ್ನೋದಾಗಿ ಕೂಡ ಕೇಳ್ಕೊಂಡಿದ್ರು. ಈಗ ಮತ್ತೊಂದು ಚಾಲೆಂಜೇ ಇದು ಪ್ರದೋಷ್ಗೆ. ಅಂದ್ರೆ ಮಾಫಿ ಸಾಕ್ಷಿಗೆ ಕೆಲ ಷರತ್ತನ್ನ ಕೊಟ್ಟಿದ್ದಾರೆ, ಜೊತೆಗೆ ಸುಳ್ಳು ಹೇಳಿಬಿಟ್ರೆ ಮತ್ತೆ ಸಮಸ್ಯೆ ಆಗತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಹಾಗೆ ಮಾತನಾಡ್ತೀವಿ. ಇನ್ನು ಹೈಕೋರ್ಟ್ ವಕೀಲರಾದಂತ ಲೋಹಿತ್ ಹನುಮನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಲೋಹಿತ್ ಹನುಮಾಪುರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಚಾರದ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ ಡಯಾನಾ ಮೇಡಮ್, ನಮಸ್ಕಾರ. ಹೇಳಿ ಸರ್. ಸದ್ಯ ಈಗ ಮಾಫಿ ಸಾಕ್ಷಿ ಅಂತ ಹೇಳಿದಾಗ್ಲೇ ದರ್ಶನ್ಗೆ ಢವ ಶುರುವಾಗಿತ್ತು, ಏನಾಗುತ್ತೋ ಎತ್ತೋ ಅಂತ. ಸದ್ಯ ಅರ್ಜಿ ವಿಚಾರಣೆಗೆ ಒಪ್ಪಿಗೆ ಸೂಚಿಸಿರೋದು ದರ್ಶನ್ಗೆ ಎಷ್ಟರ ಮಟ್ಟಿಗೆ ಸಂಕಷ್ಟ ಸರ್ ಈಗ ಸದ್ಯಕ್ಕೆ? ಈ ಮಾಫಿ ಸಾಕ್ಷಿಯಿಂದ ಕೇಸಲ್ಲಿ 100% ನಮಗೆ ದರ್ಶನ್ ಅವರಿಗೆ ಇದರಿಂದ ಅಪಾಯ ಆಗತ್ತೆ ಖಂಡಿತವಾಗ್ಲು. ನಾನು ಇದು ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ ಸರ್. ಓಕೆ. ಈ ಮಾಫಿ ಸಾಕ್ಷಿಯಿಂದ ಖಂಡಿತವಾಗ್ಲು ಅವ್ರಿಗೆ ತುಂಬಾ ಡೇಂಜರ್ ಅನ್ಸುತ್ತೆ. ಯಾಕಂದ್ರೆ ಆರೋಪಿ ಒಬ್ಬ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಮೇಲೆ ಕೇಸ್ ಪ್ರಕರಣ ನಡೀತಾ ಇರುತ್ತೆ. ಅದರಲ್ಲಿ ಒಬ್ಬ ಆರೋಪಿನೇ ನಾನು ಐ ವಿಟ್ನೆಸ್ ಆಗಿ ಬಂದು ನಿಂತ್ಕೊಳ್ಳೋ ರೀತಿ ಈ ಮಾಫಿ ಸಾಕ್ಷಿ ಟರ್ನ್ ಆಗಿರೋದು. ಬೇರೆ ಬೇರೆ ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿಗಳು ಬೇರೆ ಬೇರೆ ರೀತಿ ಆಕ್ಟ್ ಮಾಡ್ತವೆ. ಬಟ್ ಈ ಕೇಸ್ ನಲ್ಲಿ ನಾವು ನೋಡಿದಾಗ ಇಸ್ ಅನ್ ಅಲ್ಟಿಮೇಟ್ ಐ ವಿಟ್ನೆಸ್ ಆಗಿ ಕನ್ವರ್ಟ್ ಆಗಿರುವಂತದ್ದು. ಸೊ ಏನ್ ಪೊಲೀಸರು ಚಾರ್ಜ್ ಶೀಟ್ ನ ಫೈಲ್ ಮಾಡಿದ್ರು ಇಷ್ಟು ದಿನ, ಅವ್ರಿಗೆ ಯಾವುದೇ ರೀತಿಯಾಗಿ ಹೈ ವಿಟ್ನೆಸ್ ಮೇಲೆ ಅವರು ಪುರಾವೆಗಳನ್ನ ಸಲ್ಲಿಸಕ್ಕಾಗಿರ್ಲಿಲ್ಲ ನ್ಯಾಯಾಲಯಕ್ಕೆ. ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಮೇಲೆ ನಡೀತಾ ಇತ್ತು. ಯಾವ ರೀತಿ ಸರ್ಕಮ್ಸ್ಟೆನ್ಸಸ್, ಆತನ ಇಲ್ಲಿ ಕರ್ಕೊಂಡ್ ಬಂದಿದ್ದು, ಮತ್ತೆ ಕಾಸ್ ಆಫ್ ಆಕ್ಷನ್ ಅಂದ್ರೆ ಏನು, ಮೊದಲು ಆತ ಮೆಸೇಜ್ ಮಾಡಿರುವಂತದ್ದು, ಅದರಿಂದ ಪ್ರವೋಕ್ ಆಗಿರೋದು, ಅದರಿಂದ ಇಂಟೆನ್ಷನ್ ಮತ್ತೆ ಮೋಟಿವ್ ಎರಡೂ ಕೂಡ ಡಿಸ್ಪ್ಲೇ ಆಗಿರುವಂತದ್ದು, ಇದ್ರ ಮೇಲೆ ಕೇಸ್ ನಡೀತಾ ಇತ್ತು. ಬಟ್ ಯಾರು ಕೂಡ ಕಣ್ಣಳತೆಯಲ್ಲಿ ಇಲ್ಲೇ ಹೀಗೆ ನಡೆದಿದೆ ಅನ್ನುವಂಥದ್ದು ಇರ್ಲಿಲ್ಲ. ಸೊ ಹಾಗಾಗಿ ಪ್ರದೋಷ್ ಅವರ ಒಂದು ಏನು ಸ್ಟೇಟ್ಮೆಂಟ್ ಇದೆ, ಒಬ್ಬ ಮಾಫಿ ಸಾಕ್ಷಿಯಾಗಿ ಅಪ್ರೂವರ್ ಆಗಿ ನ್ಯಾಯಾಲಯಕ್ಕೆ ಬಂದಿರುವಂತದ್ದು, ಆ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ಗೆ ಪೂರಕವಾಗಿ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಅಂತ ಹೇಳಿ ನ್ಯಾಯಾಲಯದಲ್ಲಿ ಸಾಕ್ಷಿಯಲ್ಲಿ ನೋಡಿರ್ತಾರೆ. ಹಾಗಾಗಿ ಅವ್ನು ಹೇಳಿದ್ರೆ 100% ಇದು ಮಾಫಿ ಸಾಕ್ಷಿಯಿಂದ ಬಹಳ ಎಫೆಕ್ಟ್ ಆಗುವಂಥದ್ದು. ಆದ್ರೆ ತಾವು ಎರಡನೇದು ನೋಡ್ಬೋದು,
ದರ್ಶನ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಬಟ್ ಬೇರೆ ಆರೋಪಿ ಒಂದು ಪವಿತ್ರ ಗೌಡ ಅಂತ ಇರ್ಬೋದು ಅಥವಾ ಬೇರೆಯವ್ರು ಇರ್ಬೋದು, ಅವ್ರು ಎಲ್ರಿಗೂ ಕೂಡ ಕೊಲೆ ಪ್ರಕರಣದ 302 ಅಟ್ರಾಕ್ಟ್ ಆಗುತ್ತಾ ಇಲ್ವೋ ಅನ್ನೋಂಥದ್ದನ್ನು ಕೂಡ ನಾವು ತುಂಬಾ ಸೂಕ್ಷ್ಮವಾಗಿ ನೋಡಿದಾಗ ಎಲ್ಲ ಒಂದ್ ಕಡೆ ಅವರೆಲ್ಲರೂ ಕೂಡ 302 ಅವ್ರ ಇಂಟೆನ್ಷನ್ ಕೊಲೆದಿರ್ಲಿಲ್ಲ ಅಥವಾ ಮೋಟಿವ್ ಇರ್ಲಿಲ್ಲ, ಇವ್ರು ಯಾರೋ ಕರ್ಸಿದ್ರು, ಇವ್ರು ಹೋದ್ರು, ಬೈದ್ರು, ಬಂದ್ರು, ಕೊಲೆ ಮಾಡಿದಾಗ ಇವ್ರು ಇರ್ಲಿಲ್ಲ ಅನ್ನೋಂಥದ್ದು ಕೂಡ ಟರ್ನ್ ಆಗ್ಬೋದು. ಯಾಕಂದ್ರೆ ಮಾಫಿ ಸಾಕ್ಷಿಯ ಸಾಕ್ಷಿಗಳನ್ನ ಸಂಪೂರ್ಣವಾಗಿ ನ್ಯಾಯಾಲಯ ಅಡ್ಮಿಟ್ ಮಾಡ್ಕೊಳುತ್ತೆ ಈಗ. ಅಂದ್ರೆ ಏನಾಗಿತ್ತಪ್ಪ ಏನು ಅಂತ ಅದ್ರ ಮೇಲೆ ವಾದ ವಿವಾದಗಳು ನೋಡಿದಾಗ ಯಾರ್ಯಾರಿಗೆ ಆತನನ್ನ ಕೊಲೆ ಮಾಡುವ ಉದ್ದೇಶ ಇತ್ತಾ ಇಲ್ವಾ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡ್ತಾರೆ. ಸೊ ಮಾಫಿ ಸಾಕ್ಷಿಯಿಂದ ಎರಡು ಕಡೆನೂ ಕೂಡ ನಾವು ನೋಡ್ಬೋದು. ಅದೇ ದರ್ಶನ್ ಅವ್ರ ಕಡೆಯಿಂದ ನೋಡಿದಾಗ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ತುಂಬಾ ಹರ್ಡಲ್ಸ್ ಇದಾವೆ. ಬೇರೆ ಆರೋಪಿಗಳಿಗೆ ಎಲ್ಲವೂ ಕೂಡ ಚೂರ್ ರಿಲ್ಯಾಕ್ಸೇಷನ್ ಕಾಣಿಸ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಈಗ ಅಷ್ಟೆಲ್ಲ ಕೃತ್ಯ ನಡೆಯುವಂತ ಸಂದರ್ಭದಲ್ಲಿ ಪ್ರದೋಷ್ ಕೂಡ ಇದ್ರು, ಅವ್ರನ್ನ ಕಂಪ್ಲೀಟ್ ಆಗಿ ಮಾಫಿ ಸಾಕ್ಷಿ ಅಂತಾನೆ ಪರಿಗಣಿಸ್ತಾರಾ ಅಥವಾ ಅವರ ಇನ್ವಾಲ್ವ್ಮೆಂಟ್ಗೆ ತಕ್ಕಂತೆ ಶಿಕ್ಷೆ ಏನಾದ್ರೂ ಸಿಗತ್ತಾ ಸರ್? ಈಗ ಡಯಾನಜಿ ಏನಾಗುತ್ತೆ, ಅವರ ಒಂದು ಹೇಳಿಕೆಯ ಮೇಲೆ ಅವ್ರ ಇನ್ವಾಲ್ವ್ಮೆಂಟ್ ಕೂಡ ತೋರಿಸುತ್ತೆ. ಒಂದು ಅವ್ರ ಹೇಳಿಕೆಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ನಮಗೆ ಕೇಳಿದಂತದ್ದು ನಾವು ಓದಿಲ್ಲ, ಎಲ್ಲೂ ಅವರ ಇಂಟೆನ್ಷನ್ ಎಲ್ಲೂ ಕೂಡ ಇರ್ಲಿಲ್ಲ, ಮೋಟಿವ್ ಇರಲಿಲ್ಲ, ಮತ್ತೆ ಆತನಿಗೆ ಏನು ಗೊತ್ತೂ ಇರ್ಲಿಲ್ಲ ಅನ್ನುವಂಥದ್ದು ಪ್ರಾರಂಭದಲ್ಲಿ. ಅಂದ್ರೆ ಆತ ಕರ್ಕೊಂಡ್ ಬರ್ತಾ ಇರೋದು, ಆತ ಬಂದಿರೋವಂಥದ್ದು, ಟೋನಿ ಬ್ರೂಕ್ಸ್ ಹೋಗಿರೋವಂಥದ್ದು ಏನು ಕೂಡ ನನಗೆ ಗೊತ್ತಿರ್ಲಿಲ್ಲ. ನಂತರ ಅವ್ರು ಫೋನ್ ಮಾಡ್ತಾರೆ, ಕರ್ಕೊಂಬ ಅಂತ ಹೇಳ್ತಾರೆ, ಕರ್ಕೊಂಡ್ ಬರ್ತೀನಿ, ಆಗ ನೋಡಿದಾಗ ಈ ರೀತಿ ಆಗುತ್ತೆ. ಆಮೇಲೆ ತಿರ್ಗಾ ಫೋನ್ ಮಾಡ್ತಾರೆ, ಅವ್ನು ಸತ್ತೋಗಿದ್ದಾನೆ, ನನಗೆ ಹಣ ಬೇಕು, ಮತ್ತೆ ನಾನು ಶೂಟ್ ಮಾಡ್ಕೊಂಡ್ಬಿಡ್ತೀನಿ, ನೀನಾದ್ರೂ ನನಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಅಂತ ಹೇಳಿದಾಗ ನಾನು ಆ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಆದೆ ಅಂತ. ಸೊ ಆ ಒಂದು ಸನ್ನಿವೇಶಗಳನ್ನ ನೋಡಿದಾಗ ಗಮನಿಸಿದಾಗ 99% ಪ್ರದೋಷ್ ಅವರಿಗೆ ಮುಕ್ತಿ ಸಿಗುತ್ತೆ. ಕೋರ್ಟ್ ಅವರಿಗೆ ನಿನ್ನ ಒಂದು ಮಾಫಿ ಸಾಕ್ಷಿಯಿಂದ ಪ್ರಕರಣದ ಜಸ್ಟಿಸ್ ಕಡೆ ನಾವು ತಿರುಗಿಸಿದೀವಿ, ಹಾಗಾಗಿ ನಿನ್ನನ್ನು ನೀನೇನು ತಪ್ಪು ಮಾಡಿಲ್ಲ ಅನ್ನೋ ರೀತಿ ಆದ್ರೂ ಕೂಡ ನಿನಗೆ ಉದ್ದೇಶ ಮತ್ತೆ ಆ ಮೋಟಿವ್ ಏನು ಇರ್ಲಿಲ್ಲ, ಎಲ್ಲೋ ಒಂದ್ ಕಡೆ ಬಲವಂತಕ್ಕೆ ನೀನು ಒಳಗೆ ಆಗಿದ್ಯಾ ಅನ್ನೋ ರೀತಿ ಮಾಡಿ ಆತನ ಆಚೆ ಕರ್ಕೊಂಬರೋಂತ ಕೆಲಸವನ್ನ ಈಗಾಗ್ಲೇ ಪ್ರಾಸಿಕ್ಯೂಷನ್ ಮಾಡ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಈಗ ಆರೋಪಿ ಪ್ರದೋಷ್ ರೀತಿಯಲ್ಲಿ ವಿನಯ್ ಕೂಡ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅಂದ್ರೆ ಒಂದು ಕೇಸ್ನಲ್ಲಿ ಎಷ್ಟು ಜನ ಬೇಕಾದ್ರೂ ಮಾಫಿ ಸಾಕ್ಷಿ ಆಗಬಹುದಾ ಸರ್? ಇದೇ ನ್ಯಾಯಾಲಯ ಮೊನ್ನೆ ಹೇಳ್ತು, ನೀವೆಲ್ಲರೂ ಕೂಡ ಮಾಫಿ ಸಾಕ್ಷಿ ಆಗ್ಬಿಟ್ರೆ ಪೊಲೀಸರು ಕೇಸ್ ನಡೆಸೋದೇನಿದೆ ಅಂತ. ನೋಡಿ, ಮಾಫಿ ಸಾಕ್ಷಿಗೂ ಮತ್ತೆ ಪ್ಲೀ ಗಿಲ್ಟಿ ಅನ್ನೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಮಾಫಿ ಸಾಕ್ಷಿ ಅಂದ್ರೆ ಏನು, ಇಟ್ಸ್ ಎ ಪನಿಷ್ಮೆಂಟ್ ನೆಗೋಷಿಯೇಷನ್ ಅಂತ ಕರೆದ್ರು ಕೂಡ ತಪ್ಪಾಗಲ್ಲ. ಅಂದ್ರೆ ನಾನು ಸತ್ಯವನ್ನು ಹೇಳ್ತೀನಿ, ನಾನು ನೋಡಿದ್ನ ಹೇಳ್ತೀನಿ, ನನ್ನ ಆರೋಪಿಯಾಗಿ ಮಾಡಿದಿರಿ, ನನಗೆ ಪನಿಷ್ಮೆಂಟ್ ಅಥವಾ ಸೆಂಟೆನ್ಸ್ಗಳಲ್ಲಿ ನೆಗೋಷಿಯೇಟ್ ಮಾಡಿ, ನನ್ನ ಬಿಡುಗಡೆ ಮಾಡಿ ಅನ್ನೋಂಥದ್ದನ್ನ ಕೇಳ್ತೀವಿ. ಆದ್ರೆ ಪ್ಲೀ ಗಿಲ್ಟಿ ಅಂದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ ತಕ್ಷಣ ಬಿಡುಗಡೆ ಮಾಡಲ್ಲ. ನೀನು ತಪ್ಪು ಮಾಡಿದ್ಯಾ ಅಂದ ತಕ್ಷಣ ಆತನಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನ ನ್ಯಾಯಾಲಯ ಮಾಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗ್ಬಿಟ್ರೆ ಅದು ಮಾಫಿ ಸಾಕ್ಷಿ ಆಗಲ್ಲ, ಅದು ಪ್ಲೀ ಗಿಲ್ಟಿ ಆಗುತ್ತೆ. ಅಂದ್ರೆ ಅವರವರ ತಪ್ಪುಗಳನ್ನ ಮೆಜರ್ಮೆಂಟ್ ಮೇಲೆ ಅವರಿಗೆ ಪನಿಷ್ಮೆಂಟ್ ಅನ್ನ ನ್ಯಾಯಾಲಯವು ಕೊಡುತ್ತೆ. ಸೊ ಇದರಲ್ಲಿ ಮಾಫಿ ಸಾಕ್ಷಿ ಮತ್ತೆ ಪ್ಲೀ ಗಿಲ್ಟಿಯ ಬಗ್ಗೆ ಇಷ್ಟೇ ಡಿಫ್ರೆನ್ಸ್ ಇರೋದು ಸಾಮಾನ್ಯವಾಗಿ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ. ಅದೇ ಕಾನೂನಲ್ಲಿ ಇದನ್ನೇ ಸುಮಾರು ಡೆಫಿನೇಷನ್ಸ್ ನ ಕೊಟ್ಕೊಂಡು ಹೋಗ್ತಾ ಸುಪ್ರೀಂ ಕೋರ್ಟ್ಗಳ ಆದೇಶಗಳ ಮೇಲೆ ಎಷ್ಟೋ ಎಲಾಬ್ರೇಟ್ ಆಗಿದಾವೆ. ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದಿಸ್ ಇಸ್ ದ ವರ್ಡ್. ಮಾಫಿ ಸಾಕ್ಷಿ ಪ್ರಕರಣದಲ್ಲಿ ತನ್ನ ಒಂದು ಏನು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾನೋ ಅದನ್ನ ಬಂದು ಹೇಳ್ತಾನೆ. ಎಲ್ಲರೂ ಕೂಡ ಆಗ್ತಾರೆ ಅಂದ್ರೆ ಅದು ಪ್ಲೀ ಗಿಲ್ಟಿ ಆಗ್ಬಿಡುತ್ತೆ, ಮಾಫಿ ಸಾಕ್ಷಿ ಆಗಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥದ್ದು ಉಲ್ಲೇಖ ಆಗಿರುವಂತದ್ದು. ಓಕೆ, ಈ ಹಿಂದೆ ಕೂಡ ಸರ್ ಪ್ರದೋಷ್ ನನಗೆ ಬೇರೆ ಕೊಠಡಿ ಅಥವಾ ಬ್ಯಾರಕ್ ಕೊಡಬೇಕು ಅನ್ನೋದಾಗಿ ಕೇಳ್ಕೊಂಡಿದ್ರು. ಸೊ ಟ್ರೀಟ್ಮೆಂಟ್ ಹೇಗಿರುತ್ತೆ? ಮಾಫಿ ಸಾಕ್ಷಿ ಅಂತ ಹೇಳಿದ್ಮೇಲೆ ಬೆದರಿಕೆ ಬಂದ್ಬಿಡುತ್ತೆ ಅನ್ನುವಂತ ಕಾರಣಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಥವಾ ಸೆಕ್ಯೂರಿಟಿ ಏನಾದ್ರೂ ಸಿಗತ್ತಾ ಅಂತ? ಹೌದೌದು, ಅಲ್ಟಿಮೇಟ್ ಆಗಿ ಈಗ ಸಾಕ್ಷಿಯನ್ನ ಸೆಕ್ಯೂರ್ ಮಾಡ್ಕೊಳ್ಳುವಂಥದ್ದು ಪ್ರಾಸಿಕ್ಯೂಷನ್ ಮೇಲೆ ಇರುವಂತ ಬರ್ಡನ್. ಈಗ ಆತ ಹೊರಗಡೆ ಇದ್ದಿದ್ರು ಕೂಡ ಆತನಿಗೆ ಬೇಕಾದಂತ ಏನು ಸೆಕ್ಯೂರಿಟೀಸ್ ಅಂತ ಹೇಳ್ಬೋದು ನಾವು, ಮನೆ ಮುಂದೆ ಆತನ ಓಡಾಡ್ಬೇಕಂದಾಗ ಒಬ್ರು ಪೊಲೀಸರು, ಇವೆಲ್ಲವನ್ನೂ ಕೂಡ ಒದಗಿಸುವಂತದ್ದು ಪ್ರಕ್ರಿಯೆ ಹೊರಗಡೆ ಇರುತ್ತೆ. ಒಳಗಡೆ ಇದ್ದಾಗ ಆತನಿಗೆ ಸಂಪೂರ್ಣವಾಗಿ ಬೇರೆ ಬ್ಯಾರಿಗೇಡ್ ಕೊಡ್ಬೇಕಾಗತ್ತೆ ಅಥವಾ ಬೇರೆ ಬಿಲ್ಡಿಂಗ್ ನೇ ಕೊಡ್ಬೇಕಾಗತ್ತೆ. ಆತನಿಗೆ ಆರೋಪಿಯಾಗಿ ಒಳಗಡೆ ಇದ್ರೂ ಕೂಡ ಆತನ ನುಡಿದಿರುವಂತ ವಿಷಯದಲ್ಲಿ ಇತರ ಆರೋಪಿಗಳು ಅಲ್ಲೇ ಇರೋದ್ರಿಂದ ಆತನ ಮೇಲೆ ಹಲ್ಲೆ ಆಗುವಂತದ್ದು ಅಥವಾ ಪ್ರಾಣ ಬೆದರಿಕೆ ಬೇರೆ ಅಂತ ಇರೋದ್ರಿಂದ ಸಂಪೂರ್ಣವಾಗಿ ಆತನ ಸೆಕ್ಯೂರ್ ಮಾಡುವಂತದ್ದು ನ್ಯಾಯಾಲಯ ಈಗಾಗಲೇ ನಿರ್ದೇಶನ ಕೊಟ್ಟಿರ್ಬೇಕನ್ಸುತ್ತೆ. ಮತ್ತೆ ಪ್ರಾಸಿಕ್ಯೂಷನ್ ಕೂಡ ಅದ್ರ ಬಗ್ಗೆ ಹೆಜ್ಜೆಗಳನ್ನ ಇಟ್ಟಿರ್ತಾರೆ ಅನ್ನೋದು ಕಂಡು ಬರ್ತಾ ಇದೆ. ಓಕೆ, ಈಗ ಕೋರ್ಟ್ ಈಗ ಕೆಲವೊಂದಷ್ಟು ನಿರ್ಬಂಧನೆಯನ್ನ ಹೇರಿದೆ. ಅದರಲ್ಲಿ ಪ್ರಮುಖವಾಗಿ ಯಾವ್ದ್ಯಾವ್ದಿದೆ ಸರ್ ನಿರ್ಬಂಧನೆಗಳಂದ್ರೆ ಏನೇನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಂತ? ಯಾವ ವಿಷಯಕ್ಕೆ ನಿರ್ಬಂಧಗಳನ್ನ ಹೇಳ್ತಾ ಇದ್ರಿ? ಅಂದ್ರೆ ಈಗ ಸದ್ಯ ಅರ್ಜಿ ಅಂಗೀಕಾರ ಮಾಡಿದ ನಂತರದಲ್ಲಿ ಗೊತ್ತಿರೋ ಎಲ್ಲಾ ಸತ್ಯ ಹೇಳಬೇಕು ಕೋರ್ಟ್ ಮುಂದೆ, ಅಂದ್ರೆ ಕೆಲ ಷರತ್ತುಗಳನ್ನ ವಿಧಿಸಿದೆಯಲ್ಲ ಸರ್ ಅದರಲ್ಲಿ?
ಆ ರೀತಿಯಾಗಿದ್ದಾಗ ಎಲ್ಲವನ್ನು ಏನು ನೋಡಿದೀವೋ ಅದನ್ನ ಸತ್ಯವನ್ನ ನುಡಿಲೇಬೇಕಾಗತ್ತೆ. ಮತ್ತೆ ಯಾವ್ದು ಕೂಡ ಸುಳ್ಳು ಹೇಳಕ್ಕಾಗಲ್ಲ. ಮತ್ತೆ ಯಾವುದೇ ಕೂಡ ಹಾಸ್ಟೆಲ್ ಆಗಂಗಿಲ್ಲ. ಅಂದ್ರೆ ನೀವು ಪ್ರಾಸಿಕ್ಯೂಷನ್ ಪರವಾಗಿನೇ ನೀವು ಸಾಕ್ಷಿ ನುಡಿಬೇಕು ಮಾಫಿ ಸಾಕ್ಷಿ ಅಂದ್ರೆ. ಆ ರೀತಿಯಾಗಿ ಕಂಡೀಷನ್ಸ್ ಗಳನ್ನ ಹಾಕ್ತಾರೆ. ಅದು ಬಿಟ್ಟು ನೀವು ಬೇರೆ ತಪ್ಪುಗಳನ್ನ ವಿರೋಧವಾಗಿ ಹೇಳಿದ್ರೆ ತಮಗೆ ಶಿಕ್ಷೆ ಆಗುತ್ತೆ ಅನ್ನೋಂಥ ನಿರ್ಬಂಧವನ್ನ ಮಾಡುತ್ತೆ. ಓಕೆ, ತಾನೇನಾದ್ರೂ ಬಚಾವ್ ಆಗೋದಕ್ಕೆ ಸುಳ್ಳು ಹೇಳಿರೋದು ಗೊತ್ತಾದ್ರೆ ನ್ಯಾಯಾಲಯ ಯಾವ ರೀತಿ ಶಿಕ್ಷೆ ಕೊಡುತ್ತೆ ಸರ್ ಪ್ರದೋಷ್ಗೆ? ಎಸ್, ದಿಸ್ ಇಸ್ ದ ಪಾಯಿಂಟ್. ನೋಡಿ, ಈಗ ದರ್ಶನ್ ಅವರ ಪರ ವಕೀಲರು ಏನಿದಾರೋ ಅವರು ತಾವು ಹೇಳಿರುವಂತ ಮಾತನ್ನೇ ಕಂಟೆನ್ಷನ್ ಆಗಿ ತಗೊಳ್ಳುವಂಥದ್ದು. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ನಡೆದಂತದ್ದನ್ನ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಎಲ್ಲೋ ಒಂದ್ ಕಡೆ ಪ್ರದೋಷ್ ಅವರು ಆರೋಪಿಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಸುಳ್ಳು ನುಡಿತಿದ್ದಾರೆ, ಈ ಮಾಫಿ ಸಾಕ್ಷಿ ಹೇಳ್ತಿರದೆ ಸುಳ್ಳು ಅಂತ ಹೇಳಿ ಅವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಒಂದೇ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಅಂದ್ರೆ ನೋಡಿ, ನಿಮಗೆ ಯಾವ ಸಮಯದಲ್ಲಿ ದರ್ಶನ್ ಅವರು ನಿಮಗೆ ಫೋನ್ ಮಾಡಿದ್ದಾರೆ ಮತ್ತೆ ಅವರು ತಮಗೆ ಎಲ್ಲಿ ಬರಕ್ ಹೇಳಿದ್ರು ಅನ್ನೋಂಥದ್ದನ್ನ ತಾವೇನಾದ್ರು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದೀರಾ ಅನ್ನೋ ರೀತಿ ಹಾಗೆ ಸಜೆಸ್ಟ್ ಮಾಡ್ತಾರೆ. ನೋಡಿ, ದರ್ಶನ್ ಅವ್ರು ನಿಮ್ಗೆ ಯಾರೇ ಕರೆನೂ ಮಾಡಿರ್ಲಿಲ್ಲ ಮತ್ತೆ ತಾವು ಆ ಜಾಗಕ್ಕೆ ಹೋಗೂ ಇಲ್ಲ ಅನ್ನೋ ರೀತಿ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಾಗಿ ಅವ್ರಿಗೆ ಮಾಫಿ ಸಾಕ್ಷಿ ಅಂದ ತಕ್ಷಣ ಇವಾಗ ಡಿಫೆನ್ಸ್ ಅಡ್ವೊಕೇಟ್ ಅವ್ರನ್ನ ಒಪ್ಕೊಡಲ್ಲ. ಅವ್ರು ಕೊಟ್ಟಿರುವಂತ ಎಲ್ಲಾ ಸ್ಟೇಟ್ಮೆಂಟ್ಗಳಿಗೂ ಕೂಡ ಅದು ಅವ್ರು ಹೇಳಿದೆಲ್ಲ ಸುಳ್ಳು ಅನ್ನೋ ರೀತಿಯನ್ನೇ ಸಾಕ್ಷಿ ಆಧಾರವನ್ನು ನಡೆಸ್ಕೊಂಡು ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಬಹಳಷ್ಟು ಮಾಹಿತಿಯನ್ನ ಪವರ್ ಟಿವಿ ಜೊತೆ ಹಂಚಿಕೊಂಡಿದ್ದಕ್ಕೆ.